ನಮಸ್ಕಾರ ವೀಕ್ಷಕರೇ. ಈ ಬಾರಿಯ ಶ್ರಾವಣ ಮಾಸದ 3ನೇ ಶುಕ್ರವಾರದ ಜೊತೆಗೆ ಅಪರೂಪದ ಶ್ರಾವಣ ಹುಣ್ಣಿಮೆ ಹಾಗೂ ರಕ್ಷಾಬಂಧನ ಒಟ್ಟಿಗೆ ಬಂದಿರುವುದು ಸಾಮಾನ್ಯವಾದ ಯೋಗವಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂತಹ ಶಕ್ತಿಶಾಲಿ ಮತ್ತು ದೈವಿಕ ದಿನದಂದು ನಾವು ಮಾಡುವ ಪ್ರತಿಯೊಂದು ಸಣ್ಣ ಪೂಜೆ ಹಾಗೂ ಪರಿಹಾರವು 100 ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿ ನಾವು ಶ್ರಾವಣ ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸರಿಯಾದ ವಿಧಾನ, ಮನೆಯ ದಾರಿದ್ರ್ಯ ಕಳೆಯುವ ತಾಂತ್ರಿಕ ಪರಿಹಾರಗಳು, ರಕ್ಷಾ ಬಂಧನದ ಅತ್ಯಂತ ನಿಖರವಾದ ಶುಭ ಮುಹೂರ್ತ ಹಾಗೂ ಈ ದಿನ ತಪ್ಪಿಯೂ ಮಾಡಬಾರದ ತಪ್ಪುಗಳ ಬಗ್ಗೆ ಒಂದು ವಿವರ ಬಿಡದೆ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ತಕ್ಷಣವೇ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಬರೆಯಿರಿ. ಶ್ರಾವಣ ಮಾಸದ ಹುಣ್ಣಿಮೆಗೆ ತನ್ನದೇ ಆದ ವಿಶೇಷವಾದ ದೈವಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ ಇದೆ. ಅದರಲ್ಲೂ ಈ ಬಾರಿ ಹುಣ್ಣಿಮೆಯ ದಿನವೇ 3ನೇ ಶ್ರಾವಣ ಶುಕ್ರವಾರ ಕೂಡಿ ಬಂದಿರುವುದು ಅನಂತ ಸೌಭಾಗ್ಯಗಳನ್ನು ತಂದುಕೊಡುತ್ತದೆ. ಧರ್ಮಶಾಸ್ತ್ರಗಳ ಪ್ರಕಾರ 2ನೇ ಶುಕ್ರವಾರ ಕಾರಣಾಂತರಗಳಿಂದ ವರಲಕ್ಷ್ಮಿ ವ್ರತ ಮಾಡಲು ಸಾಧ್ಯವಾಗದವರು ಅಥವಾ ಆ ದಿನ ಪೂಜೆ ತಪ್ಪಿ ಹೋದವರು ಈ 3ನೇ ಶ್ರಾವಣ ಶುಕ್ರವಾರದ ಹುಣ್ಣಿಮೆಯ ದಿನದಂತೆ ಪೂರ್ಣ ಪ್ರಮಾಣದ ವರಲಕ್ಷ್ಮಿ ವ್ರತವನ್ನು ಆಚರಿಸಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಪಡೆಯಬಹುದು. ಅಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ದಿನಚರಿಯನ್ನು ಪ್ರಾರಂಭಿಸಬೇಕು. ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಶುಚಿಗೊಳಿಸಬೇಕು. ಅಂದು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗಂಗಾಜಲ ಅಥವಾ ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡುವುದರಿಂದ ಜಾತಕದಲ್ಲಿರುವ ದುರದೃಷ್ಟ ಕರಗಿ ಹೋಗುತ್ತದೆ. ಕಲ್ಲುಪ್ಪು ಹಾಕಿದ ನೀರಿನಿಂದ ಮನೆಯ ನೆಲವನ್ನು ಒರೆಸಿ ತದನಂತರ ಸ್ವಲ್ಪ ಅರಿಶಿನ ನೀರನ್ನು ಮನೆಯ ಮೂಲೆ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಸುಂದರವಾದ ಬಿಳಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕಿ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆ ತೋರಣ ಹಾಗೂ ಚೆಂಡು ಹೂವುಗಳಿಂದ ಅಲಂಕರಿಸಿ ಪೂಜಾ ಕೊಠಡಿಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋಗೆ ಗಂಧ ಕುಂಕುಮದ ತಿಲಕವಿಟ್ಟು ತಾವರೆ ಹೂವು ಅಥವಾ ಕೆಂಪು ಗುಲಾಬಿ ಹೂವುಗಳನ್ನು ಅರ್ಪಿಸಿ ಸಾಲದ ಸುಳಿಯಲ್ಲಿ ಸಿಲುಕಿರುವವರು ಹಾಗೂ ತೀವ್ರ ಹಣಕಾಸಿನ ಮುಗ್ಗಟ್ಟು ಅನುಭವಿಸುತ್ತಿರುವವರು ಈ ದಿನ ಲಕ್ಷ್ಮೀ ದೇವಿಗೆ ಏಲಕ್ಕಿಗಳಿಂದ ಮಾಡಿದ ಮಾಲೆಯನ್ನು ಅರ್ಪಿಸಿ ಪೂಜಿಸಿದರೆ ತಕ್ಷಣವೇ ಆರ್ಥಿಕ ಕಿರಿಕಿರಿಗಳು ನಿವಾರಣೆಯಾಗುತ್ತವೆ. ಸಾಲಬಾಧೆಯಿಂದ ಮುಕ್ತಿ ಪಡೆಯಲು ಸಮೀಪದ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀ ದೇವಿಯ ಮುಂದೆ ನೆಲ್ಲಿಕಾಯಿ ದೀಪ ಬೆಳಗಿಸಿದರೆ ಸಿರಿ ಸಂಪತ್ತು ಹೆಚ್ಚಾಗುತ್ತದೆ. ಈ ಶ್ರಾವಣ ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ಮನೆಯಲ್ಲಿ ಕಡ್ಡಾಯವಾಗಿ ಹಾಲನ್ನು ಉಕ್ಕಿಸಬೇಕು. ಆ ಹಾಲಿನಿಂದ ಬೆಲ್ಲ ಮತ್ತು ಅಕ್ಕಿ ಬಳಸಿ ಪರಮಾನ್ನ ತಯಾರಿಸಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುತ್ತಾಳೆ. ಹಾಲಿನ ಪರಮಾನ್ನದ ಜೊತೆಗೆ ಬಾಳೆಹಣ್ಣು, ದಾಳಿಂಬೆ ಹಾಗೂ ಪುಳಿಯೋಗರೆಗಳನ್ನು ನೈವೇದ್ಯವಾಗಿ ಇಡಬೇಕು. ಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪನ್ನು ಅಂದು ಹೊಸದಾಗಿ ಮನೆಗೆ ಖರೀದಿಸಿ ತನ್ನಿ. ಉಪ್ಪಿನ ಜೊತೆಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಹೆಜ್ಜೆ ಇಡುತ್ತಾಳೆ. ಒಂದು ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿದರೆ ದೃಷ್ಟಿ ದೋಷಗಳು ನಿವಾರಣೆಯಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಮನೆಯ ಮೂಲೆ ಮೂಲೆಗೂ ಸಾಂಬ್ರಾಣಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಅಂದ್ರೆ ನೆಗೆಟಿವ್ ಎನರ್ಜಿ ಹಾಗೂ ವಾಸ್ತು ದೋಷಗಳು ದೂರವಾಗುತ್ತವೆ. ಲಕ್ಷ್ಮೀ ದೇವಿ ಈ ದಿನ ಭೂಮಿಯ ಮೇಲೆ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಬಾಗಿಲ ಬಳಿ ಗಂಧದಿಂದ ಸ್ವಸ್ತಿಕ್ ಚಿಹ್ನೆ ಹಾಕಿ ಬಿಳಿ ಅಕ್ಕಿ ಹಿಟ್ಟಿನಿಂದ ಲಕ್ಷ್ಮೀ ದೇವಿ ಮನೆಯೊಳಗೆ ಬರುವಂತೆ ಪಾದದ ರಂಗೋಲಿ ಬಿಡಿಸಿ ಹುಣ್ಣಿಮೆಯ ದಿನ 5 ಅರಿಶಿನ ಕೊಂಬುಗಳನ್ನು ಮನೆಗೆ ತಂದು ಪೂಜಿಸಿ ನಿಮ್ಮ ಬೀರೋ ಅಥವಾ ಲಾಕರ್ನಲ್ಲಿ ಇಟ್ಟರೆ ಅನಗತ್ಯ ವೆಚ್ಚಗಳು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ಲಕ್ಷ್ಮೀ ದೇವಿಯ ಮುಂದೆ 1 ರೂಪಾಯಿ ನಾಣ್ಯವನ್ನಿಟ್ಟು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಆ ನಾಣ್ಯವನ್ನು ನಿಮ್ಮ ಪರ್ಸ್ ಅಥವಾ ಬೀರೋನಲ್ಲಿ ಇಟ್ಟುಕೊಂಡರೆ ದಾರಿದ್ರ್ಯ ಕಳೆದು ಅಭಿವೃದ್ಧಿ ಕಾಣುತ್ತೀರಿ. ಮಣ್ಣಿನ ದೀಪ ಅಥವಾ ಅಕ್ಕಿ ಹಿಟ್ಟಿನ ದೀಪದಲ್ಲಿ ಶುದ್ಧ ಹಸುವಿನ ತುಪ್ಪ ಹಾಕಿ ದೀಪ ಹಚ್ಚಿ ದೀಪದ ಕೆಳಗೆ ವೀಳ್ಯದೆಲೆ ಇಟ್ಟು ಅರಿಶಿನ ಕುಂಕುಮವಿಟ್ಟು ದೀಪ ಹಚ್ಚಿದರೆ ಪೂಜಾ ಫಲ ದುಪ್ಪಟ್ಟಾಗುತ್ತದೆ. ಒಂದು ತಟ್ಟೆಯಲ್ಲಿ ಕಲ್ಲುಪ್ಪನ್ನಿಟ್ಟು ಅದರ ಮೇಲೆ ದೀಪವನ್ನಿಟ್ಟು ಹಚ್ಚುವಂತ ದೀಪವನ್ನೇ
ಐಶ್ವರ್ಯ ದೀಪ ಅನ್ನಲಾಗುತ್ತದೆ. ಇದನ್ನು ಲಕ್ಷ್ಮೀದೇವಿಯ ಮುಂದೆ ಹಚ್ಚಿ ಪ್ರಾರ್ಥಿಸಿದರೆ ಬಡತನ ದೂರವಾಗಿ ಶ್ರೀಮಂತಿಕೆ ಲಭಿಸುತ್ತದೆ. ಪೂಜೆ ಮಾಡುವಾಗ ತಾವರೆ ನಾರಿನಿಂದ ಮಾಡಿದ ಬತ್ತಿ ಬಳಸಿ ದೀಪ ಹಚ್ಚುವುದು ಶ್ರೇಷ್ಠ. ಅದು ಸಿಗದಿದ್ದರೆ ಬಿಳಿ ಹತ್ತಿ ಬತ್ತಿಯನ್ನು ಕುಂಕುಮದ ನೀರಿನಲ್ಲಿ ನೆನೆಸಿ ಚೆನ್ನಾಗಿ ಒಣಗಿಸಿ ಆ ಕೆಂಪು ಬತ್ತಿಯಿಂದ ದೀಪ ಬೆಳಗಿದರೆ ಶೀಘ್ರವೇ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಹುಣ್ಣಿಮೆಯ ಸಂಜೆ ಮನೆಯ ಮುಖ್ಯದ್ವಾರದ ಹೊರಗಡೆ 2 ದೀಪಗಳನ್ನು ಕಡ್ಡಾಯವಾಗಿ ಹಚ್ಚಿ. ಇದರಿಂದ ಅಷ್ಟಲಕ್ಷ್ಮಿಯರು ಮನೆಗೆ ಪ್ರವೇಶಿಸುತ್ತಾರೆ. ಆ ದಿನ ತುಳಸಿ ಕಟ್ಟೆಗೆ ಸ್ವಲ್ಪ ಹಸುವಿನ ಹಾಲನ್ನು ಅರ್ಪಿಸಿ 11 ಬಾರಿ ಪ್ರದಕ್ಷಿಣೆ ಹಾಕಿದರೆ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ತುಳಸಿ ಕಟ್ಟೆಯ ಬಳಿ ಅಕ್ಕಿ ಹಿಟ್ಟಿನಿಂದ ಮಾಡಿದ 5 ದೀಪಗಳನ್ನು ಹಚ್ಚುವುದು ಅತ್ಯಂತ ಶುಭ. ಹುಣ್ಣಿಮೆಯ ದಿನ ಗೋಮಾತೆಗೆ ಆಹಾರ ನೀಡಿ ಹುಲ್ಲು ಅಥವಾ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಿಸಿ ಪ್ರದಕ್ಷಿಣೆ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ. ಗೋಮಾತೆಯ ಬಾಲವನ್ನು ಸ್ಪರ್ಶಿಸಿ ನಿಮ್ಮ ಇಷ್ಟಾರ್ಥವನ್ನು ಮನಸ್ಸಿನಲ್ಲಿ ಬೇಡಿಕೊಂಡರೆ ಅದು ತಕ್ಷಣ ಈಡೇರುತ್ತದೆ. ಹುಣ್ಣಿಮೆಯ ದಿನ ಅಶ್ವತ್ಥ ಮರದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಅಶ್ವತ್ಥ ಮರದ ಬುಡದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಪೂಜಿಸಿದರೆ ತ್ರಿಮೂರ್ತಿಗಳ ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ಆಕಸ್ಮಿಕ ಧನನಷ್ಟ ಉಂಟಾಗುತ್ತಿದ್ದರೆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ದೀಪ ಹಚ್ಚಿದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ಪೂಜೆ ಮುಗಿದ ನಂತರ 5 ಜನ ಮುತ್ತೈದೆಯರನ್ನು ಮನೆಗೆ ಆಹ್ವಾನಿಸಿ ಅವರ ಕಾಲುಗಳಿಗೆ ಅರಿಶಿಣ ಹಚ್ಚಿ ಕುಂಕುಮವನ್ನಿಟ್ಟು ತಾಂಬೂಲವನ್ನು ಕೊಡಿ. ತಾಂಬೂಲದಲ್ಲಿ ಇಡಬೇಕಾದ ವಸ್ತುಗಳು: 2 ವೀಳ್ಯದೆಲೆ, 2 ಬಾಳೆಹಣ್ಣು, 1 ಕೆಂಪು ರವಿಕೆ ಬಟ್ಟೆ, 2 ಗಾಜಿನ ಬಳೆಗಳು ಹಾಗೂ 1 ನಾಣ್ಯ. ಮನೆಗೆ ಕರೆಯಲು ಆಗದಿದ್ದರೆ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ತಾಂಬೂಲ ಅರ್ಪಿಸಿ. ವಿವಾಹಿತ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ರವಿಕೆ ಬಟ್ಟೆ, ಗಾಜಿನ ಬಳೆಗಳನ್ನು ನೀಡಿ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿ ಭಕ್ತರಿಗೆ ಪ್ರಸಾದವಾಗಿ ಹಂಚಿದರೆ ಸೌಭಾಗ್ಯ ಹೆಚ್ಚಾಗುತ್ತದೆ. ಅಂದು ಬಡವರಿಗೆ ಅನ್ನದಾನ ಹಾಗೂ ವಸ್ತ್ರದಾನ ಮಾಡುವುದು ಶ್ರೇಷ್ಠ. ಶ್ರಾವಣ ಹುಣ್ಣಿಮೆಯ ಚಂದ್ರನ ಕಿರಣಗಳಿಗೆ ವಿಶೇಷ ಶಕ್ತಿ ಇರುತ್ತದೆ. ಅಂದು ಚಂದ್ರನ ಬೆಳಕು ಮೈಮೇಲೆ ಬಿದ್ದರೆ ಜಾತಕ ದೋಷಗಳು ಹಾಗೂ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಶಮನವಾಗುತ್ತವೆ. ಇಷ್ಟಾರ್ಥ ಸಿದ್ಧಿಗಾಗಿ ಚಂದ್ರನಿಗೆ ಹಾಲಿನ ಆರ್ಘ್ಯ ನೀಡಿ ನಮಸ್ಕರಿಸಿ. ತೀವ್ರ ಬಡತನದಲ್ಲಿರುವವರು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಕನಕದಾರ ಸ್ತೋತ್ರ, ಶ್ರೀ ಸೂಕ್ತಂ ಹಾಗೂ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ಸಂಪೂರ್ಣವಾಗಿ ನಾಶವಾಗುತ್ತದೆ. ಶ್ರಾವಣ ಹುಣ್ಣಿಮೆಯ ದಿನವೇ ರಕ್ಷಾಬಂಧನವೂ ಬಂದಿರುವುದರಿಂದ ಸಹೋದರನಿಗೆ ಶುಭ ಮುಹೂರ್ತದಲ್ಲೇ ರಾಖಿ ಕಟ್ಟಬೇಕು. ಭದ್ರಕಾಲದಲ್ಲಿ ಯಾವುದೇ ಕಾರಣಕ್ಕೂ ರಾಖಿ ಕಟ್ಟಬಾರದು. ಬೆಳಿಗ್ಗೆ 5 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 48 ನಿಮಿಷದವರೆಗೆ ಅತ್ಯಂತ ಶುಭ ಸಮಯ. ಬೆಳಿಗ್ಗೆ ಸಾಧ್ಯವಾಗದಿದ್ದರೆ ಮಧ್ಯಾಹ್ನ 1 ಗಂಟೆ 52 ನಿಮಿಷದಿಂದ ಸಂಜೆ 4 ಗಂಟೆ 35 ನಿಮಿಷದವರೆಗೆ ರಾಖಿ ಕಟ್ಟಬಹುದು. ಬೆಳಿಗ್ಗೆ 10 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ ರಾಹುಕಾಲ ಇರುವುದರಿಂದ ಈ ಸಮಯದಲ್ಲಿ ರಾಖಿ ಕಟ್ಟಬೇಡಿ. ರಾಖಿ ಕಟ್ಟುವಾಗ ಸಹೋದರನು ಪೂರ್ವ ಅಂದ್ರೆ ಈಸ್ಟ್ ಕಡೆ ಮುಖ ಮಾಡಿ ಕುಳಿತುಕೊಳ್ಳಬೇಕು. ಸಹೋದರಿ ಪಶ್ಚಿಮ ಅಂದ್ರೆ ವೆಸ್ಟ್ ಕಡೆ ಮುಖ ಮಾಡಿ ನಿಂತು ರಾಖಿ ಕಟ್ಟಬೇಕು. ಪೂಜೆಯ ತಟ್ಟೆಯಲ್ಲಿ ದೀಪ, ಕುಂಕುಮ, ಅಕ್ಷತೆ, ಸಿಹಿ ತಿಂಡಿ ಹಾಗೂ ರಾಖಿಯನ್ನು ಇಟ್ಟುಕೊಳ್ಳಿ. ಮೊದಲು ಸಹೋದರನಿಗೆ ತಿಲಕವಿಟ್ಟು ಬಲಗೈಗೆ ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ದೀಪದಿಂದ ಆರತಿ ಬೆಳಗಿ ನಂತರ ಆಶೀರ್ವಾದ ಪಡೆಯಿರಿ. ತಮ್ಮನಾಗಿದ್ದರೆ ನೀವೇ ಆಶೀರ್ವದಿಸಿ. ರಾಖಿ ಕಟ್ಟಿಸಿಕೊಂಡ ಸಹೋದರನು ತನ್ನ ಸಹೋದರಿಗೆ ಪ್ರೀತಿಯ ಉಡುಗೊರೆಯನ್ನು ನೀಡಬೇಕು. ದೇವರ ಚಿತ್ರಗಳಿರುವ ರಾಖಿಗಳನ್ನು ಅಥವಾ ಪ್ಲಾಸ್ಟಿಕ್ ರಾಖಿಗಳನ್ನು ಕಟ್ಟಬೇಡಿ. ಹತ್ತಿ ಅಥವಾ ರೇಷ್ಮೆ ದಾರದಿಂದ ಮಾಡಿದ ರಾಖಿಗಳನ್ನು ಕಟ್ಟುವುದು ಶ್ರೇಷ್ಠ. ಅಂದು ಅಣ್ಣ ತಂಗಿಯರು ತಲೆ ಸ್ನಾನ ಮಾಡಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುಭ. ಲಕ್ಷ್ಮೀದೇವಿ ಸಂಚರಿಸುವ ಈ ದಿನ ಹಗಲಿನಲ್ಲಿ ನಿದ್ರೆ ಮಾಡಬಾರದು. ಹೀಗೆ ಮಾಡಿದರೆ ಮನೆಗೆ ದರಿದ್ರ ದೇವತೆ ಆಗಮಿಸುತ್ತಾಳೆ. ಅಂದು ಕೂದಲು ಕತ್ತರಿಸುವುದು, ಗಡ್ಡ ಬೋಳಿಸುವುದು ಅಥವಾ ಉಗುರುಗಳನ್ನು ಕತ್ತರಿಸುವುದು ಸಂಪೂರ್ಣ ನಿಷಿದ್ಧ ಮಾಡಿ. ಮಾಂಸಾಹಾರ
ಹಾಗೂ ಮದ್ಯಪಾನ ಸಂಪೂರ್ಣವಾಗಿ ತ್ಯಜಿಸಬೇಕು. ಈ ದಿನ ಮಹಿಳೆಯರು ಕಣ್ಣೀರು ಹಾಕಬಾರದು, ಗಂಡ ಹೆಂಡತಿ ಜಗಳವಾಡಬಾರದು ಹಾಗೂ ದಂಪತಿಗಳು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅನೇಕರಿಗೆ ಈ ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಇದೆಯೇ ಎಂಬ ಅನುಮಾನ ಇರುತ್ತದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಎಲ್ಲೂ ಕಾಣಿಸುವುದಿಲ್ಲ. ಇದು ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾ ಭಾಗಗಳಲ್ಲಿ ಮಾತ್ರ ಕಾಣಿಸುತ್ತದೆ. ಆದ್ದರಿಂದ ಭಾರತದಲ್ಲಿರುವವರು ಗ್ರಹಣದ ಯಾವುದೇ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ. ಈ ಸುದಿನದಂದು ತಿಳಿಸಿದ ಎಲ್ಲಾ ಪೂಜಾ ವಿಧಾನಗಳನ್ನು ಹಾಗೂ ಪರಿಹಾರಗಳನ್ನು ಭಕ್ತಿಯಿಂದ ಪಾಲಿಸಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಅಷ್ಟೈಶ್ವರ್ಯಗಳು ಕೂಡಿ ಬರಲಿ. ಹಾಗೆ ಹುಣ್ಣಿಮೆಯ ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ನಾನು ಹುಣ್ಣಿಮೆಯ ದಿನದಂದು ಬೆಳಿಗ್ಗೆ 7 ಗಂಟೆಗೆ ಹುಣ್ಣಿಮೆಗೆ ಸಂಬಂಧಿಸಿದ ಒಂದು ಪುರಾಣವಾದ ಪವಿತ್ರ ಕಥೆಯನ್ನು ಅಪ್ಲೋಡ್ ಮಾಡ್ತೀನಿ. ಆ ಕಥೆಯನ್ನು ಭಕ್ತಿಯಿಂದ ಕೇಳುವುದರಿಂದಲೂ ನೀವು ಅಷ್ಟೇ ಫಲ ಪಡೆದುಕೊಳ್ಳುತ್ತೀರಿ. ಹಾಗಾಗಿ ಪೂಜೆ ಮಾಡಿದರೂ ಮಾಡದಿದ್ದರೂ ಆ ಕಥೆಯನ್ನು ಮಿಸ್ ಮಾಡಿಕೊಳ್ಳಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.